ನನಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಮಧ್ಯಾಹ್ನವೇ ಮನೆಗೆ ಬಂದೆ. ಸ್ವಲ್ಪ ರೆಸ್ಟ್ ಮಾಡಿ ಹೋಗಲು. ಆದರೆ ನನ್ನ ಮಗು ಹಾಲಿನಲ್ಲಿ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದ. ಅವನ ಕಿರುಚಾಟ ರೋಡಿನವರೆಗೂ ಕೇಳಿಸುತ್ತಿತ್ತು. ನನ್ನ ಹೆಂಡತಿ ಏನು ಮಾಡುತ್ತಿದ್ದಾಳೆ ಅಂತ ಅವಳ ಮೇಲೆ ಕೋಪ ಬಂತು. ಕಿಟಕಿಯಲ್ಲಿ ಹೋಗಿ ನೋಡಿದೆ. ಹಾಲಿನಲ್ಲಿ ನನ್ನ 3 ವರ್ಷದ ಕಂದಮ್ಮ ಅಳುತ್ತಿದ್ದಾನೆ. ಬಾಗಿಲನ್ನು ತಳ್ಳಿದರೆ ಅದು ಹೋಗುತ್ತಿಲ್ಲ. ಕೊನೆಗೆ ಅವನಿಗೆ ಸನ್ನೆ ಮಾಡಿದೆ ಬಾಗಿಲು ತೆಗೆಯಲು. ಅವನು ನಾನು ಬಂದಿದ್ದಕ್ಕೆ ಸ್ವಲ್ಪ ಧೈರ್ಯ ಬಂದು ಅಳು ನಿಲ್ಲಿಸಿ ನಿಧಾನವಾಗಿ ಬಾಗಿಲು ತೆಗೆದ. ನಾನು ಹೇಳಿದ ಮಾತನ್ನು ಕೇಳಿ ಬಾಗಿಲನ್ನು ತೆಗೆದು ಒಳಗೆ ಹೋದರೆ ಬೆಚ್ಚಿದೆ. ನನ್ನ ಹೆಂಡತಿಯ ರೂಮ್ ಒಳಗಿನಿಂದ ಲಾಕ್ ಆಗಿದೆ. ಆದರೆ ಅವಳು ಏನೋ ಹಾಗೇ ಇಲ್ಲವೇನೋ ಅನ್ನುವ ರೀತಿ ಹೊರಗೆ ಬಂದಳು. ಅವಳೊಬ್ಬಳೇ ಇರಲಿಲ್ಲ. ಅವಳ ಜೊತೆ ನನ್ನ ಪ್ರಾಣ ಸ್ನೇಹಿತ ಲೋಕೇಶ್ ಇದ್ದ. ಅವರಿಬ್ಬರು ಒಂದೇ ರೂಮಿನಿಂದ ಹೊರಗೆ ಬರಲು ಹೇಗೆ ಸಾಧ್ಯ? ಆ ವಿಷಯವನ್ನು ನೆನೆಸಿಕೊಂಡು ಮೈ ಜುಮ್ ಎನಿಸಿತು. ಇದನ್ನೆಲ್ಲ ನೋಡಿ ಬದುಕಬೇಕೆ ಅಂತ ಅನಿಸಿದರು. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವ ನನ್ನ ಮುದ್ದು ಕಂದಮ್ಮನನ್ನು ನೋಡಿ ಸಮಾಧಾನ ಮಾಡಿಕೊಂಡೆ. ಮುಂದೆ ಅವರಿಬ್ಬರು ಹೇಳಿದ ಮಾತುಗಳನ್ನು ಕೇಳಿ ಬೆಚ್ಚಿದೆ. ನನ್ನ ಹೆಸರು ಕುಮಾರ್. ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಕಂಪನಿಯಲ್ಲಿ ಡೇ ಅಂಡ್ ನೈಟ್ ಶಿಫ್ಟ್ ಎರಡೂ ಕೂಡ ಇರುತ್ತದೆ. ನನ್ನ ಹೆಂಡತಿ ತುಂಬ ಒಳ್ಳೆಯವಳು. ಅವಳ ಹೆಸರು ಶೀಲಾ. ಮದುವೆಯಾಗಿ 6 ವರ್ಷವಾಗಿದೆ. ನಮ್ಮಿಬ್ಬರಿಗೆ ಮುದ್ದಾದ 3 ವರ್ಷದ ಗಂಡು ಮಗನಿದ್ದಾನೆ. ಶೀಲಾ ತುಂಬ ಓದಿದ್ದಾಳೆ. ಮನೆಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು, ಯಾವ ರೀತಿ ಇರಬೇಕು ಅನ್ನುವುದರ ಬಗ್ಗೆ ತುಂಬ ಒಳ್ಳೆಯ ಜ್ಞಾನ ಇದೆ. ಅವಳನ್ನು ನೋಡಿ ನನಗೆ ತುಂಬ ಖುಷಿಯಾಗುತ್ತದೆ. ಒಮ್ಮೊಮ್ಮೆ ಅವಳಿಗೆ ತಕ್ಕ ಗಂಡ ನಾನಲ್ಲವೇ ಅಲ್ಲ ಅಂತ ಕೂಡ. ಏಕೆಂದರೆ ಅವಳು ಮತ್ತು ನಾನು ಓದಿರುವುದು ಒಂದೇ. ಮದುವೆಯಾದ ಮೇಲೆ ನನ್ನನ್ನು ಮತ್ತು ನನ್ನ ಮನೆಯವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾಳೆ. ಅವಳ ಪ್ರೀತಿಗೆ ಕಾಳಜಿಗೆ ಚಿರಋಣಿ. ನನ್ನ ಅಮ್ಮ ಬೆಡ್ರಿಡನಾಗಿದ್ದರು. ಅವರನ್ನು ಸ್ವಂತ ಮಗಳಿಗಿಂತ ಚೆನ್ನಾಗಿ ನೋಡಿಕೊಂಡಿದ್ದಾಳೆ. ಹಾಗೆ ನೋಡಿದರೆ ಅವಳು ಎಷ್ಟು ಚೆನ್ನಾಗಿ ನೋಡಿದರೂ ಅಮ್ಮ ಪ್ರತಿ ಬಾರಿಯೂ ಅವಳಿಗೆ ಬೇಸರ ಮಾಡುತ್ತಿದ್ದಳು. ಅಕ್ಕ ಎಂದೂ ಕೂಡ ಅಮ್ಮನಿಗೆ ಆರೈಕೆ ಮಾಡುತ್ತಿರಲಿಲ್ಲ. ಆದರೆ ಜನಗಳು ಬಂದಾಗ ಅಕ್ಕನನ್ನು ಹೊಗಳುವುದು, ನನ್ನ ಹೆಂಡತಿ ಮಾಡಿದ್ದ ಎಲ್ಲ ಒಳ್ಳೆಯ ಕೆಲಸವನ್ನು ತಮ್ಮ ಮಗಳು ಮಾಡಿದ್ದಾಳೆ ಅನ್ನುವ ರೀತಿ ಚಿತ್ರಿಸಿ ಹೇಳುತ್ತಿದ್ದರು. ಇದರಿಂದ ನನ್ನ ಹೆಂಡತಿ ತುಂಬ ನೊಂದುಕೊಳ್ಳುತ್ತಿದ್ದಳು ಮೊದಲು. ನಂತರ ಇವರೆಲ್ಲ ಇದೇ ರೀತಿ ಅಂತ ಮೌನವಾಗಿ ಇರುತ್ತಿದ್ದಳು. ನನ್ನ ಅಪ್ಪ ತುಂಬ ಒಳ್ಳೆಯವರು. ಅವಳನ್ನು ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದರು. ಹೆಂಡತಿ ಏನೇ ಅಂದರೂ ಸನ್ನೆ ಮಾಡುತ್ತಿದ್ದರು. ಅವಳು ಅದೇ ರೀತಿ, ನೀನು ನೊಂದುಕೊಳ್ಳಬೇಡ, ನೀನು ನೊಂದುಕೊಂಡರೆ ನಮಗೆ ದುಃಖವಾಗುತ್ತದೆ, ಈ ಮನೆಗೆ ಒಳ್ಳೆಯದಾಗುವುದಿಲ್ಲ, ನಮ್ಮ ಮನೆಯ ಮಹಾಲಕ್ಷ್ಮಿ ನೀನು. ನನ್ನ ಹೆಂಡತಿ ಇಂದಿನಿಂದ ಅಲ್ಲ, ಮದುವೆಯಾದ ದಿನದಿಂದಲೂ ನನ್ನನ್ನು, ನನ್ನ ಅಪ್ಪ ಅಮ್ಮನನ್ನು ಇದೇ ರೀತಿ ಬೇಸರ ಮಾಡುತ್ತಿದ್ದಳು. ನಮಗೆ ಅಭ್ಯಾಸವಾಗಿ ಬಿಟ್ಟಿದೆ. 2 ದಿನ ನಿನಗೂ ಅಭ್ಯಾಸವಾಗಿ ಬಿಡುತ್ತದೆ. ಆದರೆ ನನ್ನ ಮಗಳು ಅವಳ ಅಮ್ಮನ ರೀತಿ ರಾಕ್ಷಸಿ. ಆದರೆ ನನ್ನ ಮಗ ಅಪ್ಪಟ ಅಪರಂಜಿ ಅಂತ ನನ್ನನ್ನು ಹೊಗಳುತ್ತಿದ್ದರು. ಅದು ಸತ್ಯ ಕೂಡ. ನನಗೆ ನನ್ನ ಹೆಂಡತಿ ಸರ್ವಸ್ವ. ಅವಳನ್ನು ತುಂಬ ಪ್ರೀತಿಸುತ್ತೇನೆ. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ನನ್ನ ಅಮ್ಮ ಯಾವಾಗಲೂ ನನಗೆ ತುಂಬ ಕಿರಿಕಿರಿ. ಅಕ್ಕ ಕೂಡ. ಅವರಿಬ್ಬರು ಮಾತನಾಡುವುದು, ಅವರ ಯೋಚನೆಗಳು ನನಗೆ ಅರ್ಥವೇ ಆಗುವುದಿಲ್ಲ. ಇದರಿಂದ ನನಗೆ ಮತ್ತು ಅಮ್ಮನಿಗೆ ಯಾವಾಗಲೂ ಜಗಳವಾಗುತ್ತಿತ್ತು. ಅವಳ ಮಾತು ನನಗೆ ಅರ್ಥವಾಗುತ್ತಿರಲಿಲ್ಲ. ಒಮ್ಮೊಮ್ಮೆ ಅವಳ ನೆಗೆಟಿವ್ ಮಾತುಗಳು ನಮಗೆ ಇಷ್ಟವಾಗುತ್ತಿರಲಿಲ್ಲ. ನಾನು ಮತ್ತು ಅಮ್ಮ ದೂರವಾಗುತ್ತಾ ಬಂದೆವು. ಈ ಸಂದರ್ಭವನ್ನು ಅಕ್ಕ ತುಂಬ ಚೆನ್ನಾಗಿ ಬಳಸಿಕೊಂಡಳು. ಏಕೆಂದರೆ ಅಷ್ಟರಲ್ಲಿ ನಾನು ಒಂದು ಒಳ್ಳೆಯ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡೆ. ಕೈ ತುಂಬ ಸಂಬಳ ಬರುತ್ತಿತ್ತು. ನನ್ನನ್ನು ಅಕ್ಕ ಅಮ್ಮನಿಂದ ದೂರ ಮಾಡುತ್ತಾ ಬಂದಳು. ಅಮ್ಮನ ಆರೋಗ್ಯ ಕ್ಷೀಣಿಸುತ್ತಾ ಬಂತು. ಎಷ್ಟೇ ಆದರೂ ತಾಯಿಗೆ ಮಗನೆಂದರೆ ಪ್ರೀತಿ ಜಾಸ್ತಿ. ಆ ಪ್ರೀತಿ ನನ್ನ ಮೇಲೆ ತೋರಿಸಲು ಪರಿಸ್ಥಿತಿಗಳು ಬಿಡಲಿಲ್ಲ. ಅಮ್ಮ ಮತ್ತು ನನ್ನ ಸ್ವಭಾವಗಳು ವಿರುದ್ಧವಾಗಿದ್ದರಿಂದಲೂ ಕೂಡ ಆ ರೀತಿ ಆಯಿತು. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ನನ್ನ ಅಕ್ಕ. ಅವಳು ಅಮ್ಮನನ್ನು ಯಾಮಾರಿಸಿ ಅಮ್ಮನ ಹೆಸರಿನಲ್ಲಿದ್ದ ಪ್ರಾಪರ್ಟಿ, ಅಮ್ಮನ ಒಡವೆಗಳನ್ನು ದೋಚಿಕೊಳ್ಳಲು ಈ ಕೆಲಸವನ್ನು ಮಾಡುತ್ತಿದ್ದಾಳೆ ಅಂತ ಅಪ್ಪ ಅಮ್ಮನಿಗೆ ತುಂಬ ಸಾರಿ ಹೇಳಿದರೂ ಕೂಡ
ಅಮ್ಮ ನನ್ನ ಮತ್ತು ಅಪ್ಪನ ಮಾತನ್ನು ನಂಬದೆ ಅಕ್ಕನ ಜಾಲದಲ್ಲಿ ಸಂಪೂರ್ಣವಾಗಿ ಬಿದ್ದರು. ಕೊನೆಗೆ ನನ್ನ ನೈಟ್ ಡ್ಯೂಟಿ ಜಾಸ್ತಿ ಆಯಿತು. ರಾತ್ರಿ ನೈಟ್ ಡ್ಯೂಟಿ, ಬೆಳಿಗ್ಗೆ ಬಂದು ನನ್ನ ರೂಮಿನಲ್ಲಿ ಮಲಗುವುದು, ಊಟ ಇದ್ದರೆ ತಿನ್ನುವುದು, ಇಲ್ಲವಾದರೆ ಆರ್ಡರ್ ಮಾಡಿಕೊಂಡು ತರಿಸಿ ತಿನ್ನುವುದು ಅಷ್ಟೇ ನನ್ನ ಕೆಲಸವಾಗಿತ್ತು. ಈ ಮಧ್ಯೆ ನನ್ನ ಹೊಸ ಗೆಳತಿ, ನನ್ನ ಹೆಂಡತಿ, ಅವಳು ನನ್ನ ಸ್ನೇಹಿತನ ತಂಗಿ, ಅವನ ಮನೆಗೆ ಹೋಗಿ ನನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಾ ಇದ್ದ ಸಮಯದಲ್ಲಿ ನನ್ನ ಮೇಲೆ ಅನುಕಂಪ ಹುಟ್ಟಿ ಪ್ರೀತಿಸಲು ಶುರು ಮಾಡಿದಳು. ನಾನು ಹೇಳಿದೆ, ನನ್ನ ಮನೆಯಲ್ಲಿ ಸ್ವಂತ ಮಗ ಮತ್ತು ಸ್ವಂತ ತಮ್ಮನನ್ನೇ ನನ್ನ ಅಮ್ಮ ಅಕ್ಕ ಬಿಡುವುದಿಲ್ಲ ಮತ್ತು ನಿನಗೆ ತುಂಬ ಕಷ್ಟ ಕೊಡುತ್ತಾರೆ. ಆರಾಮವಾಗಿ ಇಲ್ಲೇ ಇದ್ದು ಬಿಡು. ಅವರುಗಳು ನಿನ್ನನ್ನು ಬದುಕಲು ಬಿಡುವುದಿಲ್ಲ. ಅವರು ಜೀವಂತವಾಗಿರುವ ರಾಕ್ಷಸರು ಅಂತ ಪರಿಪರಿಯಾಗಿ ಹೇಳಿದೆ. ನಾನು ಅಷ್ಟು ಹೇಳಿದ ಮೇಲೆ ಅವಳು ಹೇಳಿದ್ದು ಒಂದೇ ಮಾತು, ನಿಮಗೆ ನನ್ನ ಮೇಲೆ ನಿಜವಾಗಲೂ ಪ್ರೀತಿ ಇದೆಯಾ ಅಂತ. ನಾನು ಏನೂ ಹೇಳದೆ ಅವಳನ್ನು ದಿಟ್ಟಿಸಿ ನೋಡಿ ಹೊರಗೆ ಬಂದುಬಿಟ್ಟೆ. ನಾನು ಅಂದುಕೊಂಡೆ, ಅವರ ಮನೆ ಹತ್ತಿರ ಹೋಗುತ್ತಿದ್ದರೆ ಅವಳು ನನ್ನ ಬಳಿ ಪ್ರೇಮ ನಿವೇದನೆ ಮಾಡುತ್ತಾಳೆ, ಇನ್ನು ಹೋಗುವುದೇ ಬೇಡ ಅಂತ. ನನ್ನ ಗೆಳೆಯನ ಬಳಿ ನಾನು ಬಂದರೆ ನಿನ್ನ ತಂಗಿ ಡಿಸ್ಟರ್ಬ್ ಆಗುತ್ತಾಳೆ, ಯಾವುದೇ ಕಾರಣಕ್ಕೂ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಪರಿಪರಿಯಾಗಿ ಹೇಳಿದೆ. ಅದಕ್ಕೆ ಅವನು ಕೂಡ ಒಪ್ಪಿದ. ನನಗೆ ನಿಜವಾಗಲೂ ಅವಳೆಂದರೆ ಪ್ರೀತಿ ಜಾಸ್ತಿ. ಅವಳನ್ನು ನೋಡಲು ಅವರ ಮನೆಗೆ ಹೋಗುತ್ತಿದ್ದಿದ್ದು ನನ್ನ ಗೆಳೆಯನ ನೆಪ ಹೇಳಿ. ಅವಳು ನನ್ನನ್ನು ಡೈರೆಕ್ಟಾಗಿ ಪ್ರಪೋಸ್ ಮಾಡಿದಾಗ ನನ್ನ ಅಮ್ಮ ನೆನಪಾದಳು. ಅವಳು ನನಗೆ ಅಷ್ಟು ಕಷ್ಟ ಕೊಡಬೇಕಾದಾಗ ಇನ್ನು ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಕೊಡುವುದಿಲ್ಲ. ಅಕಸ್ಮಾತ್ ಅಮ್ಮ ಸರಿ ಹೋಗಲು ಪ್ರಯತ್ನಿಸಿದರೂ ಕೂಡ ಅಕ್ಕ ಬಿಡುವುದಿಲ್ಲ. ನಾನು ಆ ಮನೆಯನ್ನು ಬಿಟ್ಟು ಬಂದು ಬಿಡಬಹುದು, ಆದರೆ ಅಕ್ಕ ಎಲ್ಲ ಆಸ್ತಿಯನ್ನು ಬರೆಸಿಕೊಂಡು ಅಮ್ಮನನ್ನು ಸೇರಿಸಿ ನಮ್ಮನ್ನು ಬೀದಿಗೆ ತಂದು ಬಿಡುತ್ತಾಳೆ. ಈ ವಿಷಯವನ್ನು ನೆನೆದು ನೆನೆದು ನನ್ನ ತಲೆ ಸಿಡಿಯುತ್ತಿತ್ತು. ಒಮ್ಮೊಮ್ಮೆ ಈ ಬದುಕೇ ಬೇಡ, ಸತ್ತು ಹೋಗೋಣ ಅಂತ ಅನಿಸುತ್ತದೆ. ಆದರೆ ನನ್ನ ಅಪ್ಪ ಮತ್ತು ನನ್ನ ಪ್ರೀತಿಯ ಹುಡುಗಿ, ಅವರಿಬ್ಬರ ಮುಖವನ್ನು ನೋಡಿದಾಗ ಬದುಕಬೇಕು ನಾನು, ಅವರಿಗಾಗಿ, ಅವರಿಬ್ಬರಿದ್ದಾರೆ ಅಂತ ಅನಿಸುತ್ತದೆ. ಅಮ್ಮ ಮತ್ತು ನನ್ನ ಅಕ್ಕ ವರದಕ್ಷಿಣೆಗಾಗಿ ಹೆಣ್ಣನ್ನು ನೋಡುತ್ತಿದ್ದರು. ಆಗ ನನ್ನ ಗೆಳೆಯನ ಕಡೆಯಿಂದ ಅವರಿಗೆ ಡೈರೆಕ್ಟ್ ಆಗಿ ಪ್ರಪೋಸಲ್ ಬಂತು. ಅವರು ಕೊಡುವ ಸೈಟು, ಜಮೀನು, ಒಡವೆ ಎಲ್ಲವನ್ನು ಇಷ್ಟಪಟ್ಟು ಅಮ್ಮ ಮತ್ತು ಅಕ್ಕ ಮದುವೆಗೆ ಒಪ್ಪಿಕೊಂಡರು. ನಾನು ನನ್ನವಳನ್ನು ಪ್ರೀತಿಸುತ್ತಾ ಇದ್ದಿದ್ದರಿಂದ ಈ ಹುಡುಗಿಯ ಮುಖವನ್ನು ಕೂಡ ನೋಡಿಲ್ಲ. ಬಲವಂತದಿಂದ ಮದುವೆ ಮಾಡುತ್ತಿದ್ದಾರೆ ಆಸ್ತಿಗಾಗಿ. ಅವರು ಹೇಳಿದ ಹುಡುಗಿಯನ್ನು ಮದುವೆ ಆಗಿಲ್ಲವಾದರೆ ನಾನು ಇಷ್ಟಪಡುತ್ತಿರುವ ಹುಡುಗಿಗೆ ಕಷ್ಟ ಕೊಡುತ್ತಾರೆ ಅಂತ ಅಂದುಕೊಂಡು ಮದುವೆಗೆ ಒಪ್ಪಿಕೊಂಡೆ. ಮದುವೆ ದಿನ ತಿಳಿಯಿತು, ನಾನು ಪ್ರೀತಿಸಿದ್ದ ಹುಡುಗಿ, ನನ್ನನ್ನು ಪ್ರೀತಿಸಿದ ಹುಡುಗಿ, ನನ್ನ ಅಮ್ಮ ನೋಡಿದ ಹುಡುಗಿ ಎಲ್ಲರೂ ಒಂದೇ. ಅಂದರೆ ನನ್ನ ಗೆಳೆಯ ಅಮ್ಮನ ಕಡೆಯಿಂದ ಪ್ರಪೋಸಲ್ ತಂದು ಅವನ ತಂಗಿ ಜೊತೆ ನನ್ನ ಮದುವೆ ಮಾಡಿದ. ಮದುವೆ ಆದ ಮೊದಲ ರಾತ್ರಿ ನನಗೆ ತುಂಬ ಖುಷಿಯಾಗುತ್ತಿತ್ತು. ಸತ್ಯ ನಂಬಲು ಸಾಧ್ಯವೇ ಆಗುತ್ತಿರಲಿಲ್ಲ. ನಾನು ಪ್ರೀತಿಸಿದ ಹುಡುಗಿ ನನ್ನವಳಾಗಿದ್ದಳು. ಆ ರಾತ್ರಿ ತುಂಬ ಮಧುರವಾಗಿ ಮಾಡಿಕೊಳ್ಳಬೇಕು ಅಂತ ಆಸೆಯಲ್ಲಿದ್ದೆ. ಆದರೆ ಅಷ್ಟರಲ್ಲಿ ನನ್ನ ಅಮ್ಮ ಕಾಲು ಜಾರಿ ಬಿದ್ದಳು. ಅಂದಿನಿಂದ ನನ್ನ ಹೆಂಡತಿ ಅವಳ ಚಾಕರಿಯಲ್ಲಿ ಇರುವುದು ಸರಿ ಹೋಯಿತು. ನಾವಿಬ್ಬರು ಸ್ವಲ್ಪ ಹೊತ್ತು ರೊಮ್ಯಾನ್ಸ್ ಮಾಡಲು ಕೂಡ ಸಮಯ ಇರುತ್ತಿರಲಿಲ್ಲ. ಅಮ್ಮ ಮಲಗಿದ್ದಾಗ ನನ್ನ ಬಳಿ ಬಂದು ಹೋಗುತ್ತಿದ್ದಳು. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಳು. ದಿನಗಳು ಕಳೆದಂತೆ ಅವಳ ಕೆಲಸ ಜಾಸ್ತಿ ಆಯಿತು. ನಾನು ಮದುವೆ ಆದ ತಕ್ಷಣ ಅಕ್ಕ ಕೆಲಸದವಳನ್ನು ಬಿಡಿಸಿಬಿಟ್ಟಳು. ಜಗಳ ಮಾಡಿ ನನ್ನ ಹೆಂಡತಿ ಎಲ್ಲ ಕೆಲಸವನ್ನು ಮಾಡಲಿ ಅನ್ನುವುದು ಅವಳ ಉದ್ದೇಶ. ಅಪ್ಪ ಮನೆ ಕೆಲಸದಲ್ಲಿ ತುಂಬ ಸಹಾಯ ಮಾಡುತ್ತಿದ್ದರು. ರಾತ್ರಿ ಹೊತ್ತು ಇತ್ತೀಚೆಗೆ ನನ್ನ ಅಮ್ಮನನ್ನು ಅವರೇ ನೋಡಿಕೊಳ್ಳುತ್ತಾರೆ. ನನ್ನ ಹೆಂಡತಿ ನನ್ನ ಜೊತೆ ಮಲಗುತ್ತಾಳೆ. ಈ ಸಮಯಕ್ಕಾಗಿ ಇಬ್ಬರು ತುಂಬ ದಿನದಿಂದ ಕಾಯುತ್ತಿದ್ದೆವು. ನಾವಿಬ್ಬರು ಪ್ರತಿ ಕ್ಷಣವನ್ನು ತುಂಬ ಅದ್ಭುತವಾಗಿ ಕಳೆದು ಪ್ರತಿದಿನವೂ ನಮಗೆ ಮೊದಲ ರಾತ್ರಿ. ಇವುಗಳ ಫಲ ವರ್ಷದಲ್ಲೇ ನನಗೆ ಮುದ್ದಾದ ಗಂಡು ಮಗುವಾಯಿತು. ಆಗ ಅಮ್ಮ ಸ್ವಲ್ಪ ನನ್ನ ಹೆಂಡತಿಯ ಮೇಲೆ ಸಾಫ್ಟ್ ಆದಳು. ಆದರೆ ಅಕ್ಕನಿಗೆ ಹೊಟ್ಟೆ ಉರಿ ಜಾಸ್ತಿ ಆಯಿತು. ಎಲ್ಲಿ ನನ್ನ ಇಂಪಾರ್ಟೆನ್ಸ್ ಕಡಿಮೆಯಾಗುತ್ತದೆ ಅಂತ ದಿನಗಳು ಕಳೆದಂತೆ ಅಮ್ಮನಿಗೆ ಮಗಳು ಮತ್ತು ಸೊಸೆಯ ವಿಷಯ ಸಂಪೂರ್ಣವಾಗಿ ಅರ್ಥವಾಗುತ್ತಾ ಬಂತು. ಎಲ್ಲ ಆಸ್ತಿಯನ್ನು ಮತ್ತು ಒಡವೆಗಳನ್ನು ನನ್ನ ಹೆಂಡತಿಗೆ ಕೊಟ್ಟರು.
ಈ ಮನೆಯ ಮಹಾಲಕ್ಷ್ಮಿ ನೀನು ನನ್ನನ್ನು ನೋಡಿಕೊಂಡಿದ್ದೀಯ. ತುಂಬ ವರ್ಷಗಳಿಂದ ನನ್ನ ಮಗಳು ನನ್ನನ್ನು ಯಾಮಾರಿಸುತ್ತಾ ಬಂದಿದ್ದಾಳೆ. ನಾನು ನನ್ನ ಮಗನಿಗೆ ಮೋಸ ಮಾಡುತ್ತಾ ಬಂದಿದ್ದೇನೆ. ಅವನನ್ನು ತುಂಬ ಪ್ರೀತಿಯಿಂದ ನೋಡಿಕೊ ಅಂತ ಹೇಳಿ ಪ್ರಾಣ ಬಿಟ್ಟರು. ಇದಾದ ಸ್ವಲ್ಪ ದಿನಗಳಿಗೆ ಅಪ್ಪ ಕೂಡ ಈ ಪ್ರಪಂಚ ಬಿಟ್ಟು ಹೊರಟು ಹೋದರು. ಅಪ್ಪ ಅಮ್ಮ ಎಷ್ಟೇ ಕಿತ್ತಾಡಿದರೂ ಕೂಡ ಅವರ ಮಧ್ಯೆ ಅರ್ಥವಾಗದ ಒಂದು ಹೊಂದಾಣಿಕೆ ಇತ್ತು. ಅಂದಿನಿಂದ ಅಕ್ಕ ಕೂಡ ನಮ್ಮಿಂದ ದೂರವಾದಳು. ಸ್ವಲ್ಪ ದಿನ ಮನೆಯಲ್ಲಿ ಇರಲು ಕಷ್ಟವಾಗುತ್ತಿತ್ತು. ಅನಂತರ ನನ್ನ ಹೆಂಡತಿ ನನ್ನನ್ನು ಮತ್ತು ಮಗುವನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿ ಎಲ್ಲವನ್ನು ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು. ನಾನು ಆಫೀಸ್ಗೆ ಹೋಗುವುದು ಬರುವುದು ಅಷ್ಟೇ ನನ್ನ ಕೆಲಸವಾಗಿತ್ತು. ಇನ್ಯಾವುದೇ ಸ್ಟ್ರೆಸ್ ಅನ್ನು ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಅಂದಿನಿಂದ ನಮ್ಮ ಸಂಸಾರ ಹ್ಯಾಪಿ ಫ್ಯಾಮಿಲಿ ಆಯಿತು. ನಾನು, ನನ್ನ ಹೆಂಡತಿ, ನನ್ನ ಮಗು. ಆದರೂ ಕೂಡ ಅಮ್ಮ ಅಪ್ಪ ಇಲ್ಲದೆ ಇರುವ ವಿಷಯ ಯಾವಾಗಲೂ ದುಃಖವನ್ನು ಕೊಡುತ್ತಿತ್ತು. ಆ ದುಃಖವನ್ನು ನನ್ನ ಮಗು ಕಡಿಮೆ ಮಾಡಿದ. ಹೆಂಡತಿ ಗಲಾಟೆ ಮಾಡುತ್ತಿದ್ದಾಳೆ, ನನಗೆ ಇನ್ನೊಂದು ಮಗು ಬೇಕು ಅಂತ. ನನಗೆ ನನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿತು. ನನ್ನ ಕೈ ಕೆಳಗಡೆ 100 ಜನ ಕೆಲಸ ಮಾಡುತ್ತಿದ್ದರು. ಆದರೆ ನನ್ನ ನೈಟ್ ಡ್ಯೂಟಿ ಕೆಲಸ ಮಾತ್ರ ಚೇಂಜ್ ಆಗಿಲ್ಲ. ತಿಂಗಳಲ್ಲಿ 1 ವಾರ ನಾನು ಕಂಪನಿಗೆ ನೈಟ್ ಡ್ಯೂಟಿಗೆ ಹೋಗಬೇಕಿತ್ತು. ಈ ಮಧ್ಯೆ ನನ್ನ ಕಂಪನಿಯಲ್ಲಿ ಹೊಸ ಹುಡುಗರು ಜಾಯ್ನ್ ಆದರೂ ಅವರಲ್ಲಿ ನನ್ನ ಪ್ರೀತಿಯ ಗೆಳೆಯ ಲೋಕೇಶ್ ಮೊದಲು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದನಂತೆ. ಅವನಿಗೆ ಸರಿಯಾಗಿ ಸಂಬಳವನ್ನು ಕೊಡುತ್ತಿರಲಿಲ್ಲವಂತೆ. ಓವರ್ ಟೈಮ್ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಒಂದು ದಿನ ರಜೆ ಕೊಡುತ್ತಿರಲಿಲ್ಲ. ಅದಕ್ಕಾಗಿ ನಿನ್ನ ಕಂಪನಿಗೆ ಬಂದೆ. ಪ್ರೇಮ ಹೇಳಿದಳು, ನೀನೇ ಇಲ್ಲಿಯ ಬಾಸ್ ಅಂತ. ನಾನು ನಗುತ್ತಾ, ನಾನು ಇಲ್ಲಿಯ ಬಾಸ್ ಅಲ್ಲ, ನಾನು ನಿನ್ನಂತೆ ಕೆಲಸಗಾರ. ನಾನು ಸೇರಿಕೊಂಡ ಮೇಲೆ ಕಂಪನಿ ತುಂಬ ಇಂಪ್ರೂವ್ ಆಯಿತು ಅಂತ ನನಗೆ ಒಂದು ಒಳ್ಳೆಯ ಪೋಸ್ಟನ್ನು ಕೊಟ್ಟಿದ್ದಾರೆ ಅಷ್ಟೇ. ನೀನು ಚೆನ್ನಾಗಿ ಕೆಲಸ ಮಾಡು, ನಿನಗೂ ಒಳ್ಳೆಯ ಪೋಸ್ಟನ್ನು ಕೊಡುತ್ತಾರೆ. ಅದಕ್ಕೆ ಅವನು ತುಂಬಿದ ಕೊಡ ತುಳುಕುವುದಿಲ್ಲ. ನೀನು ಮೊದಲು ಯಾವ ರೀತಿ ಇದ್ದೆ ಈಗಲೂ ಕೂಡ ಅದೇ ರೀತಿ ಇದ್ದೀಯ. ಎಷ್ಟು ಅಧಿಕಾರ ಹಣ ಬಂದರೂ ಕೂಡ ಬದಲಾಗಿಲ್ಲ. ಅದಕ್ಕೆ ನಿಮ್ಮಂಥವರಿಗೆ ದೇವರು ಒಳ್ಳೆಯದು ಮಾಡುತ್ತಾನೆ ಅಂತ ಹೇಳಿದ. ಸಾಕು, ನೀನೇ ಹೇಗೆ ಇದ್ದೀಯಾ ಹೇಳು ಅಂತ ಕೇಳಿದೆ. ನಾನು ಅಪ್ಪ ಮಾಡಿದ ಸಾಲವನ್ನು ತೀರಿಸುತ್ತಾ ಇದ್ದೇನೆ. ಸಾಲ ತೀರುವವರೆಗೂ ಮದುವೆ ಆಗುವುದಿಲ್ಲ ಅಂತ ಹೇಳಿದ. ನಾನು ಅವನಿಗಾಗಿ ತುಂಬ ಒಳ್ಳೆಯ ಪೋಸ್ಟ್ ಕೊಟ್ಟೆ. ಅವನು ತುಂಬ ಒಳ್ಳೆಯವನಾಗಿದ್ದರೂ ಅವನನ್ನು ಫ್ಯಾಮಿಲಿಯಿಂದ ಅವಾಯ್ಡ್ ಮಾಡಿದೆ. ಆದರೆ ಅವನ ಜೊತೆ ನನ್ನ ಗೆಳೆತನ ತುಂಬ ಚೆನ್ನಾಗಿ ದಿನದಿಂದ ದಿನಕ್ಕೆ ಬೆಳೆಯಲು ಶುರುವಾಯಿತು. ಮೊದಲು ಅಲ್ಲೇ ಅಕ್ಕಪಕ್ಕ ಇದ್ದ ಕ್ಯಾಂಟೀನ್ಗಳಿಗೆ ಊಟಕ್ಕೆ ಹೋಗುತ್ತಿದ್ದೆ. ನಂತರ ಮನೆಗೆ ಊಟ, ಪಾರ್ಟಿ, ಫಂಕ್ಷನ್, ಪೂಜೆ ಏನೇ ಇರಲಿ ಮೊದಲು ಹಾಜರಾಗಿ ಎಲ್ಲ ಸಹಾಯವನ್ನು ಮಾಡುತ್ತಿದ್ದ. ಅವನು ಇದ್ದರೆ ಯಾರೋ ಬೇರೆಯವರು ಅಲ್ಲ, ನಮ್ಮ ಮನೆಯವರು ಹಬ್ಬಕ್ಕಾಗಿ ತಯಾರಿ ಮಾಡುತ್ತಿದ್ದಾರೆ ಅನ್ನುವ ಭಾವನೆ ನನಗೂ ಮತ್ತು ನನ್ನ ಹೆಂಡತಿಗೆ ಬಂತು. ನನ್ನ ಹೆಂಡತಿಗಂತೂ ತುಂಬ ಖುಷಿ. ಅವಳ ಕೈ ಕೆಲಸವನ್ನು ಕಿತ್ತುಕೊಂಡು ಅವನು ಮಾಡುತ್ತಿರುವುದು ನೋಡಿ ನನಗೆ ಯಾವಾಗಲೂ ಹೇಳುತ್ತಿದ್ದಳು, ನೀವು ಏನೂ ಮಾಡುವುದಿಲ್ಲ ಅಂತ. ನೋಡಿ ನಿಮ್ಮ ಗೆಳೆಯ ಎಷ್ಟು ಆಕ್ಟಿವ್. ಏನೇ ಚೆನ್ನಾಗಿರುವ ಅಡುಗೆ ಮಾಡಿದರೂ ಕೂಡ ನನ್ನ ಹೆಂಡತಿ ಲೋಕೇಶ್ಗೆ 1 ಬಾಕ್ಸ್, ನನಗೆ 1 ಬಾಕ್ಸ್ ಕಳಿಸುತ್ತಿದ್ದಳು. ಇದರಿಂದ ಲೋಕೇಶ್ ನಮ್ಮ ಮನೆಗೆ ಬರೋದು ಜಾಸ್ತಿ ಆಯಿತು. ಅಕ್ಕಪಕ್ಕದ ಮನೆಯವರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ನಿನ್ನ ಹೆಂಡತಿಯನ್ನು ತುಂಬ ಫ್ರೀಯಾಗಿ ಬಿಟ್ಟಿದ್ದೀಯ, ಅದಕ್ಕೆ ಈ ರೀತಿ ಹಾಡುತ್ತಾಳೆ, ಅವನ ಜೊತೆ ತುಂಬ ನಗುತ್ತಾಳೆ, ಜೋರಾಗಿ ಮಾತನಾಡುತ್ತಾಳೆ, ಅವನು ಬಂದ ಸಮಯದಲ್ಲಿ ನಿಮ್ಮ ಮಗು ಅಳುತ್ತಲೇ ಇರುತ್ತದೆ ಅಂತ ಹೇಳಿದರು. ಆದರೆ ಅವರ ಮಾತನ್ನು ನಾನು ನಂಬಿಲ್ಲ. ಏಕೆಂದರೆ ನನ್ನ ಮಗ ನನ್ನ ಅಮ್ಮನ ರೀತಿ ತುಂಬ ಕೋಪ, ಏನು ಮಾಡಿದರೂ ಒಮ್ಮೊಮ್ಮೆ ಅಳುತ್ತಾನೆ. ಅವರಿಬ್ಬರು ಅಣ್ಣ ತಂಗಿಯ ರೀತಿ ಇದ್ದರೆ ಈ ಜನ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಅಂತ ಸುಮ್ಮನಾದೆ. ಆದರೆ ಇಂದು ಸಡನ್ ಆಗಿ ನನಗೆ ನೈಟ್ ಡ್ಯೂಟಿ ಇದೆ ಅಂತ ಹೇಳಿದರು. ಮನೆಗೆ ಬಂದು ಹೋಗೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಬಂದೆ. ನಾನು ಬರುತ್ತಿರಬೇಕಾದರೆ ಕೊನೆ ಬೀದಿಗೆ ನನ್ನ ಮಗನ ಅಳುತ್ತಿರುವ ಶಬ್ದ ಕೇಳುತ್ತಿತ್ತು. ನಾನು ಭಯದಿಂದ ಓಡಿ ಬಂದೆ. ನಂತರ ಮನೆಯ ಬಾಗಿಲನ್ನು ಹೊಡೆದರೂ ಕೂಡ ಯಾರೂ ತೆಗೆದಿಲ್ಲ. ಕಿಟಕಿಯ ಬಳಿ ಹೋಗಿ ಅಳುತ್ತಿರುವ ನನ್ನ ಮಗನನ್ನು ನೋಡಿದೆ. ಆಗ ಅವನು ತನ್ನ ಅಳುವನ್ನು ನಿಲ್ಲಿಸಿ ನನ್ನ ಬಳಿ ಓಡಿ ಬಂದ. ನಾನು ಹೇಳಿದ ರೀತಿ ಕೇಳಿ ಬಾಗಿಲನ್ನು ನಿಧಾನವಾಗಿ ತೆಗೆದ, ಚೇರ್ ಹಾಕಿಕೊಂಡು. 3 ವರ್ಷವಾಗಿದ್ದರಿಂದ ಸ್ವಲ್ಪ ಸ್ವಲ್ಪ ನಾವು ಹೇಳುವ ಮಾತುಗಳು ಅರ್ಥವಾಗುತ್ತದೆ.
ನಾನು ಬಾಗಿಲು ತೆಗೆಯುವುದು ಮತ್ತು ಆ ಕಡೆಯಿಂದ ನನ್ನ ಹೆಂಡತಿ ನನ್ನ ಗೆಳೆಯ ಲೋಕೇಶ್ ಜೊತೆ ಹೊರಗಡೆ ಬರುತ್ತಿದ್ದಾಳೆ. ಒಂದೇ ರೂಮಿನಿಂದ. ಇವೆರಡು ಒಂದೇ ಸಮಯಕ್ಕೆ. ಹಾಗೆ ನನಗೆ ಏನಾಗುತ್ತಿದೆ ಅಂತ ಅರ್ಥವಾಗಿಲ್ಲ. ನನ್ನ ಹೆಂಡತಿ ಅವನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ. ಮಗು ಅಳುತ್ತಿದ್ದರೂ ಕೂಡ ಅವಳಿಗೆ ಅವಳ ಸುಖವೇ ಹೆಚ್ಚು. ನನ್ನ ಹೆಂಡತಿ ಇಷ್ಟೊಂದು ಕೆಟ್ಟೋಳ. ಹಾಗಾದರೆ ಇಷ್ಟು ದಿನ ಸಂಸಾರ ಮಾಡಿದ್ದು ಇವಳ ಮುಖವಾಡದ ಮೇಲೆ. ಅವಳ ಸೀರೆ ತುಂಬ ಅಸ್ತವ್ಯಸ್ತವಾಗಿತ್ತು. ಅವನು ತುಂಬ ಸುಸ್ತಾದವನ ರೀತಿ ಇದ್ದ. ನನ್ನ ಸಂಪೂರ್ಣ ಕನಸಿನ ಸೌಧ ಕೆಳಗೆ ಕುಸಿಯಿತು. ಮುಂದೆ ನನ್ನ ಮತ್ತು ನನ್ನ ಮಗುವಿನ ಬದುಕು. ಆಗ ಲೋಕೇಶ್ ಬಂದು ಮಗುವನ್ನು ಸಮಾಧಾನ ಮಾಡಲು ಶುರು ಮಾಡಿದ. ನಾನು ನನ್ನ ಮಗುವನ್ನು ಕಿತ್ತುಕೊಂಡೆ. ಆಗ ನನ್ನ ಹೆಂಡತಿ ಹೇಳುತ್ತಾಳೆ, ಮಗುವಿಗೆ ಸ್ನಾನ ಮಾಡಿಸಲು ಬಕೆಟ್ನಲ್ಲಿ ನೀರು ಬಿಡೋಣ ಅಂತ ಹೋದೆ. ಆದರೆ ನೀರು ಮುಟ್ಟಿದರೆ ಕರೆಂಟ್ ಶಾಕ್. ಅಲ್ಲೇ ಕುಳಿತುಕೊಂಡು ಬಿಟ್ಟೆ. ಮೇಲೆ ಎದ್ದೇಳಲು ಆಗುತ್ತಿರಲಿಲ್ಲ. ಆಗ ಲೋಕೇಶ್ ನಿಮಗೆ ಯಾವುದೋ ಡಾಕ್ಯುಮೆಂಟನ್ನು ಕೊಡಬೇಕು ಅಂತ ಬಂದಿದ್ದರು. ನಾನು ಅಲ್ಲಿಂದ ಕಿರಿಚಿದ ಶಬ್ದಕ್ಕೆ ಅವರು ಒಳಗಡೆ ಬಂದು ಆ ಕರೆಂಟ್ ಶಾಕಿನಿಂದ ಹೊರಗೆ ತರಲು ನನ್ನನ್ನು ಪ್ರಯತ್ನಿಸುತ್ತಿದ್ದರು. ಮರದ ಕೋಲಿನ ಸಹಾಯದಿಂದ ಆ ಜಾಗದಿಂದ ಹೊರಗೆ, ಅಂದರೆ ರೂಮಿಗೆ ಕರೆದುಕೊಂಡು ಬಂದರು. ಬಾತ್ರೂಮ್ ಇಂದ ಮಗು ಹಿಂದೆ ಹಿಂದೆ ಬರುತ್ತಿದ್ದ. ಇನ್ನು ಅವನಿಗೆ ಕರೆಂಟ್ ಶಾಕ್ ಹೊಡೆಯುತ್ತದೆ ಅಂತ ರೂಮಿನ ಬಾಗಿಲನ್ನು ಲೋಕೇಶ್ ಅಣ್ಣ ಹಾಕಿದ್ದರು ಅಂತ ಅವಳು ಹೇಳಿದಾಗ ನಾನು ಬೆಚ್ಚಿದೆ. ಲೋಕೇಶ್ ಅಣ್ಣ ಅಂದ. ಅವಳ ಬಾಯಿಂದ ಆ ಮಾತನ್ನು ಕೇಳಿ ಅವಳಿಗೆ ತೊಂದರೆ ಆಗಿದೆ. ನಮ್ಮ ಮನೆಯಲ್ಲಿ ವೈರಿಂಗ್ ಸರಿಯಾಗಿ ಮಾಡಿಲ್ಲ. ಎಲ್ಲಿ ಮುಟ್ಟಿದರೂ ಒಮ್ಮೊಮ್ಮೆ ಕರೆಂಟ್ ಶಾಕ್ ಹೊಡೆಯುತ್ತದೆ. ಅದನ್ನು ಸರಿ ಮಾಡಿಸಲು ತುಂಬ ದಿನಗಳಿಂದ ಪ್ರಯತ್ನಿಸುತ್ತಿದ್ದೇನೆ. ಈಗ ಲೋಕೇಶ್ ಬಂದಿಲ್ಲವಾಗಿದ್ದರೆ ನನ್ನ ಮಗು ಮತ್ತು ಹೆಂಡತಿ ಇಬ್ಬರು ಏನಾಗುತ್ತಿದ್ದರೋ. ಅವನನ್ನು ತಬ್ಬಿಕೊಂಡು ಧನ್ಯವಾದ ತಿಳಿಸಿದೆ. ಅವರಿಬ್ಬರ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದಕ್ಕೆ ಮನಸ್ಸಿನಲ್ಲಿ ಕ್ಷಮೆ ಕೇಳಿದೆ. ಇನ್ನೆಂದು ಅವರಿಬ್ಬರ ಬಗ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವುದಿಲ್ಲ ಅಂತ ಮನಸ್ಸಿನಲ್ಲಿ ಶಪಥ ಮಾಡಿದೆ. ಮುಂದೆ ತುಂಬ ವರ್ಷಗಳಿಂದ ನನ್ನ ಹೆಂಡತಿಯನ್ನು ನೋಡಿದರೂ ಕೂಡ ಅವಳ ಬಗ್ಗೆ ನಾನು ಸಂಶಯ ಪಟ್ಟಿದ್ದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯವಾಗಿತ್ತು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಟ್ಟೆ. ಅದೇ ಸಮಯದಲ್ಲಿ ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿ ಕಳಿಸಿ ಎಲ್ಲೆಲ್ಲಿ ಕರೆಂಟ್ ಶಾಕ್ ಹೊಡೆಯುತ್ತಿದೆ ಅದನ್ನೆಲ್ಲ ಸರಿ ಮಾಡಿಸಿದೆ. ಇನ್ನೂ ಕೂಡ ಲೋಕೇಶ್ ಮೇಲೆ ಇದ್ದ ನನ್ನ ಪ್ರೀತಿ ಜಾಸ್ತಿ ಆಯಿತು. ಅವನು ಬಾಯಿ ಮಾತಿಗೆ ಅಲ್ಲ, ನಿಜವಾಗಲೂ ನನ್ನ ತಮ್ಮ ಅಂತ ಮನಸ್ಸಿನಲ್ಲಿ ಒಪ್ಪಿಕೊಂಡು ಅವನಿಗೂ ಕೂಡ ಒಂದು ಸುಂದರವಾದ ಹುಡುಗಿಯನ್ನು ನೋಡಿ ಮದುವೆ ಮಾಡಿದೆ. ಒಮ್ಮೊಮ್ಮೆ ಪ್ರತ್ಯಕ್ಷವಾಗಿ ನೋಡಿದರೂ ಪ್ರಾಮಾಣಿಸಿ ನೋಡಬೇಕು ಅನ್ನುವ ಗಾದೆ ಮಾತು ಎಷ್ಟು ಸತ್ಯ ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.